ಜಿಬಿಎ ವ್ಯಾಪ್ತಿಯಲ್ಲಿ ಸರ್ಕಾರಿ ರಜಾ ದಿನಗಳಲ್ಲೂ ಗಣತಿ ಕಾರ್ಯ ನಡೆಸೋಕೆ ಜಿಬಿಎ ಮುಖ್ಯ ಆಯುಕ್ತ ಮಹೇಶ್ವರ ರಾವ್ ಸೂಚಿಸಿದ್ದಾರೆ. ಇಂದು ಭಾನುವಾರ, ನಾಳೆ ಬಸವ ಜಯಂತಿ ಪ್ರಯುಕ್ತ ಸರ್ಕಾರಿ ರಜೆ ಇದ್ದು ಗಣತಿದಾರರು ಹಾಗೂ ಮೇಲ್ವಿಚಾರಕರು ಎಂದಿನಂತೆ ಮನೆ ಗಣತಿಗೆ ಹೋಗೋಕೆ ಸೂಚಿಸಲಾಗಿದೆ. ಬಹು ನಿರೀಕ್ಷಿತ ಮಹಿಳಾ ಮೀಸಲಾತಿ ಮಸೂದೆ ಸೋಲಿನ ಹಿನ್ನೆಲೆ ಪ್ರತಿಪಕ್ಷದ ನಡೆ ಬಗ್ಗೆ ಬಿಜೆಪಿ ರಾಜ್ಯ ಉಪಾಧ್ಯಕ್ಷೆ ರೂಪಾಲಿ ನಾಯ್ಕ್ ಖಂಡನೆ ವ್ಯಕ್ತಪಡಿಸಿದ್ದಾರೆ. ಉತ್ತರ ಕನ್ನಡ ಜಿಲ್ಲೆಯ ಕಾರವಾರದಲ್ಲಿ ಮಾತನಾಡಿದ ಅವರು, ಕಾಂಗ್ರೆಸ್ ಮಹಿಳೆಯರ ಬಗ್ಗೆ ಕೇವಲವಾದ ಮನೋಭಾವ ಹೊಂದಿದೆ ಅಂತ ಆರೋಪಿಸಿದರು. ಮಂಡ್ಯ ಜಿಲ್ಲೆಯ ಬಲಮುರಿ ಮತ್ತು ಎಡಮುರಿ ಪ್ರದೇಶಗಳಲ್ಲಿ ಅವಘಡಗಳು ಹೆಚ್ಚಾಗ್ತಾ ಇರುವುದರಿಂದ ಜಿಲ್ಲಾಡಳಿತ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಿದೆ. ಕಳೆದ 2 ತಿಂಗಳಲ್ಲಿ 4 ಸಾವನ್ನಪ್ಪಿದ್ದು, ಕಳೆದ 7-8 ವರ್ಷಗಳಲ್ಲಿ 80ಕ್ಕೂ ಹೆಚ್ಚು ಜನ ಇಲ್ಲಿ ಪ್ರಾಣ ಕಳ್ಕೊಂಡಿದ್ದಾರೆ. ಬೇಸಿಗೆ ರಜೆ ಹಿನ್ನೆಲೆ ಹೆಚ್ಚಿನ ಸಂಖ್ಯೆಯಲ್ಲಿ ಪ್ರವಾಸಿಗರು ಆಗಮಿಸುತ್ತಿದ್ದರಿಂದ ಮುನ್ನೆಚ್ಚರಿಕಾ ಕ್ರಮವಾಗಿ ಈ ನಿರ್ಧಾರ ಕೈಗೊಳ್ಳಲಾಗಿದೆ. ಸದ್ಯ ಬಲಮುರಿ ಫಾಲ್ಸ್ ಹಾಗೂ ಸೋಪಾನಕಟ್ಟೆ ಪ್ರವೇಶ ದ್ವಾರಗಳನ್ನು ಬ್ಯಾರಿಕೇಡ್ ಮಾಡಿ ಬಂದ್ ಮಾಡಲಾಗಿದೆ. ಮೈಸೂರಿನ ರಮ್ಮನಹಳ್ಳಿ ಪಟ್ಟಣ ಪಂಚಾಯಿತಿಯಲ್ಲಿ ಆಶ್ರಯ ಯೋಜನೆಗೆ ಮೀಸಲಿಟ್ಟ ಸರ್ಕಾರಿ ಭೂಮಿಯನ್ನ ಅಧಿಕಾರಿಗಳೇ ಅಕ್ರಮವಾಗಿ ಖಾಸಗಿ ವ್ಯಕ್ತಿಗಳಿಗೆ ಖಾತೆ ಮಾಡಿಕೊಟ್ಟಿರೋ ಹಗರಣ ಬಯಲಾಗಿದೆ. ಪಾಲಿಕೆಯ ನೋಟಿಸ್ ಮೀರಿ ಅಕ್ರಮ ಖಾತೆ ಮಾಡಿಕೊಟ್ಟಿರುವ ಮುಖ್ಯಾಧಿಕಾರಿ ಮಹೇಶ್ ಹಾಗೂ ಸಿಬ್ಬಂದಿ ವಿರುದ್ಧ ಸಾಮಾಜಿಕ ಹೋರಾಟಗಾರ ಸ್ನೇಹಮಯಿ ಕೃಷ್ಣ ಪ್ರಾದೇಶಿಕ ಆಯುಕ್ತರಿಗೆ ದೂರು ಕೊಟ್ಟಿದ್ದಾರೆ. ಈ ಗೋಲ್ಮಾಲ್ನಲ್ಲಿ ಅಸಲಿ ದಾಖಲೆಗಳನ್ನು ಮುಚ್ಚಿಟ್ಟು ಭೂಮಿ ಪರಭಾರೆ ಮಾಡಲಾಗಿದೆ ಅನ್ನೋ ಗಂಭೀರ ಆರೋಪ ಕೇಳಿಬಂದಿದೆ. ಆನ್ಲೈನ್ ಬೆಟ್ಟಿಂಗ್ ಹುಚ್ಚಿಗೆ ಕಳ್ಳತನಕ್ಕಿಳಿದಿದ್ದ ಆರೋಪಿ ಇದೀಗ ತಿಲಕ್ ನಗರ ಪೊಲೀಸರ ಅತಿಥಿಯಾಗಿದ್ದಾನೆ. ಕೆಲಸ ಅರಸಿ ಮಂಡ್ಯದಿಂದ ಬೆಂಗಳೂರಿಗೆ ಬಂದ ಯುವಕನೊಬ್ಬ ರ್ಯಾಪಿಡೋ ಬೈಕ್ ಓಡಿಸ್ತಾನೆ, ಮನೆಗಳನ್ನ ಗುರುತಿಸಿ ಕಳ್ಳತನ ಮಾಡ್ತಾ ಇದ್ದ. ಈ ಹಿಂದೆ ರಾಮಮೂರ್ತಿ ನಗರ ಪೊಲೀಸರಿಂದ ಮನೆಕಳ್ಳತನ ಕೇಸ್ನಲ್ಲಿ ಅರೆಸ್ಟ್ ಆಗಿದ್ದು, ಜೈಲಿಂದ ಹೊರಬಂದು 1 ವಾರದಲ್ಲಿ 35 ಲಕ್ಷ ಮೌಲ್ಯದ ಚಿನ್ನಾಭರಣ ಕಳುವು ಮಾಡಿದ್ದಾನೆ. ಕದ್ದ ಚಿನ್ನವನ್ನ ಮಾರಾಟ ಮಾಡಲಾಗದೆ ದ್ವಿಚಕ್ರ ವಾಹನದ ಡಿಕ್ಕಿಯಲ್ಲಿಟ್ಟು ಸದ್ಯ ಆರೋಪಿಯನ್ನ ಬಂಧಿಸಿ ಪೊಲೀಸರು ವಿಚಾರಣೆ ನಡೆಸುತ್ತಿದ್ದಾರೆ. ನಿನ್ನೆ ಕಾರು ಬಾಡಿಗೆ ಮಾಡಿಕೊಂಡು ಗೃಹ ಸಚಿವರ ಭೇಟಿಗೆ ಬಂದಿದ್ದ ವಿಶೇಷ ಚೇತನ ಕುಟುಂಬಕ್ಕೆ ಆಘಾತ ಕಾದಿತ್ತು. ಬೆಳಗಾವಿ ಜಿಲ್ಲೆಯ ಟೋಲ್ ಹತ್ರ ಕಾರಿಗೆ ಬೆಂಕಿ ಬಿದ್ದಿದ್ದು ಭಾರೀ ಅನಾಹುತ ತಪ್ಪಿದೆ. ರಾಯಭಾಗ ತಾಲೂಕಿನ ಕಣದಾಳ ಗ್ರಾಮದಿಂದ ಬಂದಿದ್ದ ಕುಟುಂಬ ಪೊಲೀಸರು ನ್ಯಾಯ ಕೊಡದ ಹಿನ್ನೆಲೆ ಗೃಹ ಸಚಿವರ ಭೇಟಿಗೆ ಬಂದಿತ್ತು. ಆದರೆ ಗೃಹ ಸಚಿವರ ಭೇಟಿ ಮಾಡೋಕೆ ಕುಟುಂಬಕ್ಕೆ ಪೊಲೀಸರು ಅವಕಾಶ ಕೊಟ್ಟಿಲ್ಲ. ಅವಕಾಶ ಸಿಗದ ಹಿನ್ನೆಲೆ ಮನನೊಂದು ವಾಪಸ್ ಆಗುವಾಗ ಕಾರಿಗೆ ಬೆಂಕಿ ಬಿದ್ದಿದೆ. ಮೈಸೂರಿನ ಸರಗೂರು ತಾಲೂಕಿನ ಕುರ್ಣೇಗಾಲದಲ್ಲಿ ನಡೆದಿದ್ದ ಜವರಪ್ಪ ಎಂಬುವರ ಅನುಮಾನಾಸ್ಪದ ಸಾವು ಪ್ರಕರಣವನ್ನ ಪೊಲೀಸರು ಭೇದಿಸಿದ್ದಾರೆ. ಅಕ್ರಮ ಸಂಬಂಧಕ್ಕೆ ಅಡ್ಡಿಯಾದ ಪತಿಯನ್ನ ಕೊಲೆಗೈದ ಪತ್ನಿ ಅಮೃತ ಹಾಗೂ ಪ್ರಿಯಕರ ಸಿದ್ದೇಶ್ನನ್ನ ಬಂಧಿಸಿದ್ದಾರೆ. ತನಿಖೆಗಾಗಿ ಎಸ್ಪಿ ರಚಿಸಿದ್ದ 3 ತಂಡಗಳು 24 ಗಂಟೆ ಒಳಗೆ ಆರೋಪಿಗಳನ್ನ ಪತ್ತೆ ಹಚ್ಚುವಲ್ಲಿ ಯಶಸ್ವಿಯಾಗಿದೆ. ಸಿದ್ದರಾಮಯ್ಯ ಸೇತುವೆಯ ಅಣತಿ ದೂರದಲ್ಲಿ ವ್ಯಕ್ತಿಯೋರ್ವ ನೀರು ಪಾಲಾಗಿದ್ದಾನೆ. ನೀರಿನಲ್ಲಿ ಈಜೋಕೆ ತೆರಳಿದ್ದ ವ್ಯಕ್ತಿ ನೀರಲ್ಲಿ ಕೊಚ್ಚಿ ಹೋಗಿದ್ದಾನೆ. ಎನ್ಆರ್ಪುರದ ಹಂದೂರು ಬಳಿ ಭದ್ರಾ ನದಿಗೆ ಅಡ್ಡಲಾಗಿ ಕಟ್ಟಿರುವ ಸಿದ್ದರಾಮಯ್ಯ ಸೇತುವೆಯ ಹಿನ್ನೀರು ಪ್ರದೇಶದಲ್ಲಿ ಇಳಿದು 3 ಸ್ನಾನಕ್ಕೆ ತೆರಳಿದ್ದಾರೆ. ಇದರಲ್ಲಿ 2 ಮೇಲೆ ಬಂದಿದ್ದು ಮತ್ತೋರ್ವ ಹೊರ ಬರಲಾಗದೆ ನೀರಲ್ಲಿ ಮುಳುಗಿರುವ ಶಂಕೆ. ಕೋಲಾರ ಜಿಲ್ಲೆಯ ಕೆಜಿಎಫ್ ಮತ್ತು ಬಂಗಾರಪೇಟೆಯಲ್ಲಿ ರೌಡಿ ಶೀಟರ್ಗಳ ಮನೆ ಮೇಲೆ ಪೊಲೀಸರು ದಾಳಿ ಮಾಡಿದ್ದಾರೆ. 10 ತಂಡಗಳಿಂದ ನಡೆದ ಈ ಶೋಧ ಕಾರ್ಯದಲ್ಲಿ 2 ರೌಡಿಗಳ ಮನೆಯಲ್ಲಿ ಮಾರಕಾಸ್ತ್ರಗಳು ಪತ್ತೆಯಾಗಿವೆ. ರೌಡಿಸಂ ಮಟ್ಟ ಹಾಕೋಕೆ ಕಟ್ಟುನಿಟ್ಟಿನ ಕ್ರಮ ಕೈಗೊಂಡಿದ್ದು ರೌಡಿ ಶೀಟರ್ಗಳಿಗೆ ಎಸ್ಪಿ ವಾರ್ನಿಂಗ್ ಕೊಟ್ಟಿದ್ದಾರೆ. ಆಸ್ಪತ್ರೆ ಸಿಬ್ಬಂದಿ ನಿರ್ಲಕ್ಷ್ಯಕ್ಕೆ ವ್ಯಕ್ತಿಯೋರ್ವ 3ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿರುವ ಘಟನೆ ದೇವನಹಳ್ಳಿ ಪಟ್ಟಣದ ಆಕಾಶ್ ಆಸ್ಪತ್ರೆಯಲ್ಲಿ ನಡೆದಿದೆ. ಕೋಡಗುರ್ಗಿ ಗ್ರಾಮದ ಗೌತಮ್ ಯಾದವ್ ಮತ್ತು ದುರ್ದೈವಿ ಆಗಿದ್ದು, ಮೊನ್ನೆ ಆರೋಗ್ಯ ಸಮಸ್ಯೆಯಿಂದಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ. ನಿನ್ನೆ ಆಸ್ಪತ್ರೆಯ 3ನೇ ಮಹಡಿಯಿಂದ ಬಿದ್ದು ಸಾವನ್ನಪ್ಪಿದ್ದಾನೆ.